ವಿಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ. ಭಾರದ್ವಾಜ ಸ್ಪಿರಿಚುವಲ್ ಸೊಲ್ಯೂಷನ್ ವತಿಯಿಂದ ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿರುವ ಕೋರ್ಪಾಳೆಯ ಛತ್ರ ಶನೀಶ್ವರ ದೇವಸ್ಥಾನದಲ್ಲಿ ಮಾರ್ಚ್ 27ರಿಂದ 29ರವರೆಗೆ ಬೃಹತ್ ಶನಿಶಾಂತಿ ಯಾಗ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ದೇವಸ್ಥಾನದ ಅರ್ಚಕರಾದ ಸಂತೋಷ್ ಭಾರದ್ವಾಜ್ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಮಾವಾಸ್ಯೆ ಎಂದು ಶನಿದೇವರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡೋದ್ರಿಂದ ಕೆಲವೊಂದು ರಾಶಿಗಳಿಗೆ ಶನಿದೋಷ ಉಂಟಾಗ್ತದೆ. ಅದಕ್ಕಾಗಿ ದೇವಸ್ಥಾನದಲ್ಲಿ ಅನೇಕ ಶಾಂತಿ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಶಿವಮೊಗ್ಗದಲ್ಲಿ ಇಷ್ಟು ದೊಡ್ಡ ಮಟ್ಟದ ಶನಿಶಾಂತಿ ಯಾಗವನ್ನು ಮಾಡ್ತಿರೋದು ಇದೇ ಮೊದಲು. ಅಂದು 10,000 ಆಹುತಿಗಳನ್ನು ನೀಡುತ್ತಿದ್ದೇವೆ ಅಂತ ಹೇಳಿದ್ರು. ಹಾಗೆ ವೃಶ್ಚಿಕ ರಾಶಿಗೆ ಪಂಚಮ ಶನಿ ದೋಷ, ಅದು ಕೂಡ 2.5 ವರ್ಷ ಇರುತ್ತೆ. ಹಾಗೆ ಧನುಸ್ಸು ರಾಶಿಗೆ ಅರ್ಧಾಷ್ಟಮ ಶನಿ ದೋಷ, ಅಂದರೆ 4ನೇ ಮನೆ ಶನಿ ಬಂದಾಗ ಅರ್ಧಾಷ್ಟಮ ಅಂತ ಹೇಳ್ತೇವೆ. ಆ ಶನಿ ದೋಷ ಉಂಟಾಗೋದ್ರಿಂದ ಅದು ಕೂಡ 2.5 ವರ್ಷ ಇರುತ್ತೆ. ಹಾಗಾಗಿ ಏನು ಮಾಡ್ತಾ ಇದೀವಿ ಅಂದರೆ, ಈ ಒಂದು ವಿಚಾರವಾಗಿ ನಮ್ಮ ಶನೇಶ್ವರ ದೇವಸ್ಥಾನದಲ್ಲಿ ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೆ ಸಾಮೂಹಿಕವಾಗಿ ಶಾಂತಿ ಹೋಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ನಾಳೆ ಸಾಯಂಕಾಲ 27ನೇ ತಾರೀಕು ಸಂಜೆ 6 ಗಂಟೆಯಿಂದ ಯಕ್ಷಗಾನ ಸಾಗರದ ಸುಮುಖ ಯಕ್ಷಗಾನ ಕಲಾತಂಡ ಇವರ ವತಿಯಿಂದ ಶನಿ ಮಹಾತ್ಮೆ ಎನ್ನುವಂತಹ ಯಕ್ಷಗಾನ ಪ್ರಸಂಗವನ್ನು ಹಮ್ಮಿಕೊಂಡಿದ್ದೇವೆ. 6 ಗಂಟೆಗೆ ಪ್ರಾರಂಭವಾಗಿ ಸುಮಾರು ಒಂದು 10:10ವರೆಗೆ ಮುಗಿಯುತ್ತೆ. ನಾಳಿದ್ದು ಬೆಳಗ್ಗೆ 28ನೇ ತಾರೀಕು ಬೆಳಗ್ಗೆ 108 ಕಲಶಗಳ ಕುಂಭಾಭಿಷೇಕವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅರಸೀಕೆರೆಯ ಪರಂಪರಾವಧೂತರಾದಂತಹ ಶ್ರೀ ಸತೀಶ್ ಶರ್ಮಾಜಿ ಮಹಾರಾಜ್ ಅವರು ಆಗಮಿಸಲಿದ್ದಾರೆ. ಜೊತೆಗೆ ಅದಾದ ನಂತರದಲ್ಲೂ ಕೂಡ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಅದೇ ದಿನ ಸಾಯಂಕಾಲ ರಾಗರಂಜನಿ ಟ್ರಸ್ಟ್, ಅಂದರೆ 28ನೇ ತಾರೀಕು ಸಾಯಂಕಾಲ ರಾಗರಂಜನಿ ಟ್ರಸ್ಟ್ ವತಿಯಿಂದ ಸಂಗೀತ ಕಾರ್ಯಕ್ರಮ, ಭಕ್ತಿಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 29ನೇ ತಾರೀಕು ಬಹಳ ವಿಶೇಷವಾಗಿ ಶನಿವಾರ, ಜೊತೆಗೆ ಅಮಾವಾಸ್ಯೆ, ಜೊತೆಗೆ ಅವತ್ತಿನ ದಿನವೇ ಶನಿದೇವರು ಪಥಸಂಚಲನ ಮಾಡಿ ಒಂದು ರಾಶಿ ಮತ್ತೊಂದು ಪ್ರವೇಶ ಮಾಡೋದ್ರಿಂದ ಸಾಮೂಹಿಕವಾಗಿ ಬೃಹತ್ ಶನಿಶಾಂತಿ ಮಹಾಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಇದುವರೆಗೂ ನಮ್ಮ ಗಮನದಲ್ಲಿರುವಂಥ ಮಟ್ಟಿಗೆ ಶಿವಮೊಗ್ಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಶನಿಶಾಂತಿಯನ್ನು ಯಾರೂ ಮಾಡಿರಲಿಕ್ಕಿಲ್ಲ. ಸುಮಾರು 10,000 ಸಂಖ್ಯೆಯಲ್ಲಿ ಆಹುತಿಯನ್ನು ಕೊಡ್ತಾ ಇದ್ದೇವೆ ನಾವು. 10,000 ಸಂಖ್ಯೆಯಲ್ಲಿ 4 ದ್ರವ್ಯಗಳಿಂದ. ಯಾಕೆಂತಂದ್ರೆ ಸಾಮಾನ್ಯ ಶನಿಶಾಂತಿ ಅಂತಂದ್ರೆ ಒಂದು 108 ಸಂಖ್ಯೆಯಲ್ಲೋ ಅಥವಾ 1,000 ಸಂಖ್ಯೆಯಲ್ಲೋ ಆಹುತಿಯನ್ನು ಕೊಟ್ಟು ಸುಮ್ಮನಾಗ್ತಾರೆ. ನಾವು ಮಾಡ್ತಾ ಇರುವಂಥದ್ದು 10,000 ಸಂಖ್ಯೆಯಲ್ಲಿ ಆಹುತಿಯನ್ನು ಕೊಡ್ತಾ ಇದ್ದೇವೆ. ಸುಮಾರು ಏನಿಲ್ಲ ಅಂತಂದ್ರೆ 25-30 ಜನ ಪುರೋಹಿತರನ್ನ ಹಾಕೊಂಡು ಮಾಡ್ತಾ ಇರ್ತಕ್ಕಂತಹ ಕಾರ್ಯಕ್ರಮ, ತುಂಬಾ ದೊಡ್ಡ ಮಟ್ಟದ ಕಾರ್ಯಕ್ರಮ. ಯಾರ್ಯಾರಿಗೆ ದೋಷ ಉಂಟೋ ಅವರಿಗೋಸ್ಕರ ಮಾಡ್ತಾ ಇರತಕ್ಕಂಥದ್ದು. ಯಾಕೆಂತಂದ್ರೆ ಎಲ್ಲರೂ ಕೂಡ ವೈಯಕ್ತಿಕವಾಗಿ ಸಾವಿರಾರು ರೂಪಾಯಿ ಗಟ್ಟಲೆ ಕೊಟ್ಟು ಹವನಗಳನ್ನು ಮಾಡಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೂ ಅನುಕೂಲ ಆಗುವಂಥ ಉದ್ದೇಶಕ್ಕಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 29ನೇ ತಾರೀಕು ಮೈಸೂರಿನ ಅವಧೂತರಾದಂತಹ ಶ್ರೀ ಅರ್ಜುನ್ ಗುರುಜಿ ಮಹಾರಾಜ್ ಅವರು ಕೂಡ ಬರ್ತಾ ಇದ್ದಾರೆ. ಅವರು 29ನೇ ತಾರೀಕು ಅದರ ಸಾನ್ನಿಧ್ಯವನ್ನು ವಹಿಸಿ ಜೊತೆಗೆ ಜನಗಳಿಗೆ ಆಶೀರ್ವಚನ ಕೂಡ ಕೊಡಲಿದ್ದಾರೆ. ಅದೇ ದಿನ ಸಾಯಂಕಾಲ ಶನಿ ಮಹಾತ್ಮೆ ಎನ್ನುವಂತಹ ಹರಿಕಥೆಯನ್ನ ಶ್ರೀಯುತ ಕೀರ್ತನಕಾರರಾದಂತಹ ಮಂಜುನಾಥ್ ಅವರ ಕಡೆಯಿಂದ ಹರಿಕಥೆಯನ್ನು ಕೂಡ ಏರ್ಪಡಿಸಿದ್ದೇವೆ. ಇಷ್ಟೋ ಕಾರ್ಯಕ್ರಮಗಳು ಕೂಡ ನಾಳೆಯಿಂದ 3 ದಿನಗಳ ಕಾಲ ಸತತವಾಗಿ ಬೃಹತ್ ಶನೇಶ್ವರ ಮಹಾಯಾಗ ಅನ್ನುವಂತಹ ಶೀರ್ಷಿಕೆಯಲ್ಲಿ ನಡೆಯುತ್ತೆ. ಇದಕ್ಕೆ